ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬ ಸೇಫ್ ಆಗಿದೆ. ಅವರ ಮೇಲೆ ಬಂದಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು, ಅವರ ಪಾತ್ರ ಇಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬಕ್ಕೆ ಕ್ಲೀನ್ ಚಿಟ್ ದೊರಕಿದೆ. ಮುಖ್ಯಮಂತ್ರಿಗಳ ಪಾತ್ರವೂ ಇಲ್ಲ, ಅವರ ಪತ್ನಿಯ ಪಾತ್ರವೂ ಇಲ್ಲ. ಹೀಗಂತ ನ್ಯಾಯಮೂರ್ತಿ PM ದೇಸಾಯಿ ಏಕಸದಸ್ಯ ಆಯೋಗ ವರದಿಯನ್ನು ಕೊಟ್ಟಿದೆ, ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಪಾರ್ವತಿ ಅವರ ಭೂಮಿಗೆ ಬದಲಿ ನಿವೇಶನವನ್ನು ತಪ್ಪಲ್ಲ, ಬದಲಿ ನಿವೇಶನವನ್ನು ಪಡೆದುಕೊಂಡಿದ್ದು ತಪ್ಪಲ್ಲ ಅಂತ ಉಲ್ಲೇಖ ಮಾಡಲಾಗಿದೆ. ಅಧಿಕಾರಿಗಳು, ಸರ್ವೇಯರ್ಗಳು, ಸಿಬ್ಬಂದಿ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. BJP ಸರ್ಕಾರದ ಅವಧಿಯಲ್ಲಿ ಭೂಮಿ ಹಸ್ತಾಂತರದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅಧಿಕಾರಿಗಳ ಮೇಲೆ ಕ್ರಮ, ನಷ್ಟ ವಸೂಲಿಗೆ ಶಿಫಾರಸು ಮಾಡಿದೆ ಈ ಆಯೋಗ. ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬದ ವಿರುದ್ಧ ಬಂದಿದ್ದಂಥ ಆರೋಪದಲ್ಲಿ ಈಗ ಅದೆಲ್ಲವೂ ಕೂಡ ನಿರಾಧಾರ ಅಂತ ಹೇಳಲಾಗಿದೆ. ಮುಡಾದಲ್ಲಿ ಪಾದಯಾತ್ರೆ ನಡೆಸಿತ್ತು BJP ಮತ್ತು JDSಗೂ ಕೂಡ ಇದು ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ, ಆತನಿಗೂ ಕೂಡ ಹಿನ್ನಡೆ ಆಗುತ್ತೆ. ಮುಡಾ ಪ್ರಕರಣದಲ್ಲಿ ಬ್ರಹ್ಮಾಂಡ ನಡೆದು ಹೋಗಿದೆ. ಮುಖ್ಯಮಂತ್ರಿಗಳ ಪಾತ್ರ ಇದೆ, ಅವರ ಪತ್ನಿಯ ಪಾತ್ರ ಇದೆ. ಮುಖ್ಯಮಂತ್ರಿಗಳು ಆಗ DCM ಆಗಿದ್ದರು, ಪ್ರಭಾವಗೊಳಿಸಿದ್ದಾರೆ. ಹೀಗಾಗಿ 14 ಸೈಟ್ಗಳನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ಏನೆಲ್ಲ ಇತ್ತಲ್ಲ ಅದೆಲ್ಲವೂ ಕೂಡ ಈಗ ನಿರಾಧಾರ ಅಂತ ಹೇಳಿ ದೇಸಾಯಿ ಆಯೋಗ ಕಡ್ಡಿ ತುಂಡು ಮಾಡಿದ ಹಾಗೆ ಸ್ಪಷ್ಟವಾಗಿ ಹೇಳಿದೆ.